ನಮಸ್ಕಾರ ಸ್ನೇಹಿತರೆ. ಇವತ್ತೊಂದು ಹೃದಯದ ಭಾಷೆ ನನಗೆ ಜನ್ಮ ನೀಡಿದ ದೈವಜ್ಞ ಬ್ರಾಹ್ಮಣ ಸಮಾಜದ ಕುಲಕಸುಬು ಬಳ್ಳಿ ಬಂಗಾರ ವಜ್ರದ ತಯಾರಿಕೆ ಮತ್ತು ಮಾರಾಟ. ದೈವಜ್ಞ ಬ್ರಾಹ್ಮಣರು ಮತ್ತು ವಿಶ್ವಕರ್ಮರು, ವಿಶ್ವ ಬ್ರಾಹ್ಮಣರು ಸಾವಿರಾರು ವರ್ಷದಿಂದ ಶ್ರೇಷ್ಠ ಸ್ವರ್ಣ ಶಿಲ್ಪಿಗಳು. ನಮ್ಮ ಸುವರ್ಣಕಾರರನ್ನು ಅದ್ಭುತ ಈ ಸೂಕ್ಷ್ಮ ನಮ್ಮ ಈ ಕಲೆಯನ್ನು ಅಕ್ಕಸಾಲಿಗರು ಅಂತ ಕರೆಯಲಾಗುತ್ತೆ. ಅಕ್ಕಸಾಲಿಗರು ಇದ್ರ ಮೂಲ ಅಕ್ಷಶಾಲೆ. ಅಕ್ಷ ಅಂದರೆ ನಾಣ್ಯ, ನಾಣ್ಯ ತಯಾರು ಮಾಡುವ ಶಾಲೆ ಅಂತ. ಈ ಅಕ್ಷಶಾಲೆನ ಅಕ್ಕಸಾಲಿಗರು ಅಂತ ಕ್ರಮೇಣ ಚೇಂಜ್ ಆಯಿತು. ಈ ನಾಣ್ಯ ತಯಾರು ಮಾಡುವವರೇ ಅವಾಗೆ ಆಭರಣ ತಯಾರು ಮಾಡ್ತಿದ್ರು. ಹಾಗೆ ಅಕ್ಕಸಾಲಿಗರು ಅಂತ ನಮ್ಮ ಕುಲಕಸುಬಿಗೆ ಬಂದಿದ್ದು. ಇವನು ಬಂಗಾಲಿಯಲ್ಲೂ ಅಕ್ಕಸಾಲಿಗರನ್ನ ಸೇಕ್ರ ಅಂತ ಕರೀತಾರೆ. ಸೇಕ್ರ ಅಂದರೆ ಪುನಃ ನಾಣ್ಯ ಅಂತ ಅರ್ಥ. ಸಾವಿರಾರು ವರ್ಷದಿಂದ ನಾವು ಅಕ್ಕಸಾಲಿಗರು ಭಗವಂತನ ಕವಚ, ಭಗವಂತನ ಆಭರಣಗಳು, ರಾಜ ಮಹಾರಾಜರುಗಳ ಆಭರಣಗಳು, ಶ್ರೇಷ್ಠ ಮಾಂಗಲ್ಯಗಳು ಇಂಥವೆಲ್ಲ ಮಾಡ್ತಾ ಬರ್ತಾ ಇದ್ದೀವಿ. ಆದರೆ ಕೆಲವರು ನಮ್ಮನ್ನು ಅಕ್ಕಸಾಲಿಗ ಅಕ್ಕನ ಬಂಗಾರನೂ ಬಿಡೋದಿಲ್ಲ. ಅದು ಛೇಡಿಸಿದಾಗ ತುಂಬ ನೋವು ಅನಿಸುತ್ತೆ. ಈ ಬಂಗಾರದ ಅಂಗಡಿಯಲ್ಲೆಲ್ಲ ನಾವು ಮೋಸ ಮಾಡಲಿಕ್ಕೆ ಅಂತಲೇ ಅಂಗಡಿ ಹಾಕಿದಾರ ಅಂತ ಅರ್ಥ ಅನಿಸುತ್ತೆ. ಇದೇ ರೀತಿ ಮಿಸ್ಪ್ರೊನೌನ್ಸ್ ಆಗಿರುವ ಕನ್ನಡ ತುಂಬ ಪ್ರೋವರ್ಬ್ಸ್ ಇದೆ. ಪ್ರೋವರ್ಬ್ಸ್ ಅಂದರೆ ಗಾದೆಗಳಿದೆ. ಒಂದು ಎಲ್ಲ ಬಿಟ್ಟ ಭಂಗಿ ನೆಟ್ಟ, ಇದೊಂದು ಗಾದೆ. ಒಬ್ಬನು ಒಳ್ಳೆ ಕೆಲಸ ಎಲ್ಲ ಬಿಟ್ಕೊಂಡು ದಾಡಗದೆ ಮಾಡ್ಲಿಕ್ಕೆ ಹೋದ ಅಂತ ಅರ್ಥದಲ್ಲಿ ಎಲ್ಲ ಬಿಟ್ಟ ಭಂಗಿ ನೆಟ್ಟ ಅಂತಾರೆ. ಒಬ್ಬ ಶ್ರೇಷ್ಠ ವ್ಯಕ್ತಿ ತನ್ನ ಸರ್ವಸಂಗ ಎಲ್ಲನ್ನ ತ್ಯಾಗ ಮಾಡಿ ಒಂದು ಒಳ್ಳೆ ಅಧ್ಯಾತ್ಮದ ಕೆಲಸಕ್ಕೆ, ಒಂದು ಜಂಗಮ, ಒಂದು ಅಘೋರಿ ಆಗಬೇಕು ಅಂತ ಅವನು ತಪಸ್ವಿಗೆ ಹೋಗ್ತಾನೆ. ಅವನು ಅಧ್ಯಾತ್ಮ ಸಾಧನೆಗೆ ಅವನಿಗೆ ಅಗತ್ಯ ಅಂತ ಭಂಗಿ ಸೇವನೆ ಮಾಡ್ತಾನೆ. ಅವನ ತನ್ನದೇ ಆದ ಭಕ್ತಿ ಭಾವ ಪ್ರಪಂಚದಲ್ಲಿ ಬದುಕ್ತಾನೆ. ಅದೇ ರೀತಿ ಇನ್ನೊಂದು ಮಿಸ್ಪ್ರೊನೌನ್ಸ್ ಆಗಿರುವ ತುಂಬ ಫೇಮಸ್ ಕನ್ನಡ ಗಾದೆ, ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗೆ. ಶಿವಪೂಜೆಗೂ ಕರಡಿಗೂ ಏನು ಸಂಬಂಧ? ಏನು ಶಿವಪೂಜೆ ನಡೆಯುವಾಗ ಕರಡಿ ಬಂತು ಅಂತ ಅರ್ಥನ? ಅಥವಾ ಪೂಜೆ ನಡೆಯುವಾಗ ಕರಡಿ ಬಂದು ಜನ ಎಲ್ಲ ಓಡೋದ್ರು ಅಂತ ಅರ್ಥನ? ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಅಲ್ಲ, ಶಿವಪೂಜೆಯಲ್ಲಿ ಕರಡಿಗೆ ಬಿಟ್ಟಂಗೆ. ಈಶ್ವರ ಲಿಂಗ ಇರುವ ಕರಡಿಗೆ ಇಲ್ಲದೆ ಶಿವಪೂಜೆ ಅಪೂರ್ಣ. ಕಾಲಾನುಗುಣವಾಗಿ ಜನ ಮಾತಾಡಿ ಅವ್ರ ಬಾಯಲ್ಲೇ ತಪ್ಪು ಉಚ್ಚಾರ ಆಗಿ, ಅಪಭ್ರಂಶ ಆಗಿ ಈ ರೀತಿ ವರ್ಡ್ಸ್ಗಳು ಬಂದಿರುತ್ತೆ. ಯಾಕಂದರೆ ಎಷ್ಟೋ ಜನ ಈ ಕಾರ್ಪೊರೇಟ್ ಶೈಲಿ ವ್ಯಾಪಾರ ಮಾಡ್ತಾ ಇದ್ದಾರೆ, ಎಲ್ಲರೂ ಮಾಡ್ತಾ ಇದ್ದಾರೆ. ಪ್ರಾಮಾಣಿಕವಾಗಿ ಪ್ರತಿಯೊಬ್ಬರು ಅವರ ಐಟಮನ್ನು, ಯಾಕಂದರೆ ಪ್ರತಿಯೊಂದು ಎಕ್ದಮ್ ಟ್ರಾನ್ಸ್ಪರೆನ್ಸಿ ಇದೆ. ಈಗ ಯಾರ್ದು ಮೊದಲಿನ ಥರ ಇಲ್ಲ. ಈಗ ಪ್ರತಿಯೊಂದು ಟ್ರಾನ್ಸ್ಪರೆನ್ಸಿ ಇದೆ, ಜನನೂ ಎಜುಕೇಟೆಡ್ ಇದ್ದಾರೆ, ಕ್ಲಿಯರ್ ಆಗಿರುತ್ತೆ. ಹಾಗಾಗಿ ಈ ಅಕ್ಕಸಾಲಿಗ ಅಕ್ಕನ ಬಂಗಾರ ಬಿಡಲ್ಲ, ಇದು ನಿಜವಾದ ಗಾದೆ ಅಲ್ಲ. ನಿಜವಾದ ಗಾದೆ ಇರೋದು ಅಕ್ಕಸಾಲಿಗ ಅಕ್ಕನ ಬಂಗಾರದಲ್ಲೂ ಬಿಡ್ಲಿಕ್ಕೆ ಬರೋದಿಲ್ಲ. ಅಕ್ಕಸಾಲಿಗ ಯಾವಾಗೂ ಅಕ್ಕನ ಬಂಗಾರದಲ್ಲೂ ಬಿಡ್ಲಿಕ್ಕೆ ಬರೋದಿಲ್ಲ. ಯಾಕಂದರೆ ಅದು ಬಿಸ್ನೆಸ್ಸು, ಇದು ಒಂದು ಕಮಾಡಿಟಿ. ಇದರಲ್ಲಿ ಪ್ರೈಸ್ ನಿಗದಿ ಆಗೋದು ಇಂಟರ್ನ್ಯಾಷನಲ್ ಯಾವಾಗುವ. ಸೊ ವೇಸ್ಟೇಜ್ ಅನ್ನೋದು ಅವ್ರ ಅಕ್ಕ ಅಲ್ಲ, ತಂಗಿ, ಅಣ್ಣ ಎಲ್ಲರಿಗೂ ಬಿದ್ದೇ ಬೀಳುತ್ತೆ. ಬಂಗಾರ ಅಂಗಡಿಯವರಿಗೆ ನೀವು ಹೇಳ್ದಂಗೆ ವೇಸ್ಟೇಜ್ ಇಲ್ಲದೆ ಬಂಗಾರ ಸಿಗುತ್ತೆ, ಭಾರಿ ಕಡಿಮೆ ದರದಲ್ಲಿ ಸಿಗುತ್ತೆ ಅಂತ ಯಾವೂ ತಿಳ್ಕೊಬೇಡಿ ಸ್ವಾಮಿ. ಇದು ಒಂದು ಬಟ್ಟೆ ಹೊರಸ್ದಂಗೆ. ಬಟ್ಟೆ ಬೇರೆ ಇರುತ್ತೆ,
ಹೊಲಿಗೆ ಚಾರ್ಜ್ ಬೇರೆ ಇರುತ್ತೆ. ಹಾಗೆ ಬಂಗಾರ ಇರುತ್ತೆ, ಬಂಗಾರಕ್ಕೆ ಮಜೂರಿ ಪ್ರತ್ಯೇಕ ಇರುತ್ತೆ. ನಮ್ಗೆ ಅಂಗಡಿಯವರಿಗೆ ಒಂದು 5-7% ನಮಗೆ ವೇಸ್ಟೇಜ್ ಬಿದ್ದಿರುತ್ತೆ. ಸಮಯ 1%, 2% ನಾವು ದಂಧೆ ಮಾಡ್ತಾ ಇದ್ದೀವಿ ಬಂಗಾರ ಅಂಗಡಿಯವರಿಗೆ. ಬಂಗಾರ ಅಂಗಡಿಯ ಕಷ್ಟ ನಮಗೆ ಗೊತ್ತಿದೆ. ಹುಲಿ ಭಾರ, ಇಲ್ಲಿ ಭಾರ. ಇವತ್ತು ನಾವು ಪಡ್ತಾ ಇರೋ ಕಷ್ಟ ಯಾರಿಗೂ ಗೊತ್ತಿಲ್ಲ. ಅನ್ನಿಸ್ಬೋದು ಬಂಗಾರ ಬೆಲೆ ಬಾಳೋ ವಸ್ತು, ಸೊ ಅಂಗಡಿಯವರು ಭಾರಿ ದುಡ್ಡು ಮಾಡಿದ್ದಾರೆ ಅಂತ ನಿಮ್ಗೆ ಅನ್ಸಿರ್ಬೋದು. ಅಕ್ಕನನ್ನೇ ಮೋಸ ಮಾಡಿದವರು ನಮ್ಮನ್ನು ಬಿಡ್ತಾರ ನಿಮ್ಗೆ ಅನ್ಸ್ಬೋದು. ಆದ್ರೆ ಬಂಗಾರ ಈಗ ನಾವು 4-5 ಹಂತದಲ್ಲಿ ನಾವು ಮಜೂರಿ, ವೇಸ್ಟೇಜು, ಕಟಿಂಗು, ಪಾಲಿಶು, ಬಫಿಂಗು, ಸ್ಟೋನ್ ಫಿಟ್ಟಿಂಗು ಅಂತ ಎಲ್ಲ ಕಡೆಗೆ ನಾವು ಹಂಚ್ತಾ ಹೋಗ್ಬೇಕಾಗುತ್ತೆ. ತುಂಬಾ ಹಂತ ಇರುತ್ತೆ. ಆಭರಣ ಖರೀದಿ ಮಾಡುವಾಗ ಸಣ್ಣದಿಂದ ದೊಡ್ಡ ಐಟಮು ಅಂದರೆ ಸುಮಾರು ಒಂದು 8-15%, 18% ಬೀಳ್ತಾ ಹೋಗುತ್ತೆ. ಐಟಮ್ ಹೆಂಗೆ ಸಣ್ಣ ಆಗ್ತಾ ಹೋಗುತ್ತೆ, ವೇಸ್ಟೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕೆಲಸಗಾರದ್ದು ಅದೇ ರೀತಿ ಇರುತ್ತೆ. ದೊಡ್ಡ ಐಟಮಿಗೆ ವರ್ಕೌಟ್ ಆಗುತ್ತೆ. ನಿಮ್ಗೆ ಅನಿಸ್ಬೋದು ಈ ಎಕ್ಸ್ಟ್ರಾ ಹಣ, ಎಕ್ಸ್ಟ್ರಾ ವೇಸ್ಟೇಜ್ ನಾವು ಯಾಕೆ ಕೊಡಬೇಕು? ಎಲ್ಲಕ್ಕಿಂತ ಫಸ್ಟ್ ಸ್ಟಾರ್ಟಿಂಗ್ ನೋಡೋಣ. ಸ್ಟಾರ್ಟಿಂಗ್ 999 24 ಕ್ಯಾರೆಟ್ ಗೋಲ್ಡ್. ಈ 24 ಕ್ಯಾರೆಟ್ 999 ಗೋಲ್ಡ್ನ ನಾವು 906 22 ಕ್ಯಾರೆಟಿಗೆ ಕನ್ವರ್ಟ್ ಮಾಡಬೇಕು. ಅದಕ್ಕೆ ನಾವು ಬೆಳ್ಳಿ ಮತ್ತು ತಾಮ್ರ ಸೇರಿಸಬೇಕಾಗುತ್ತೆ. ಆ್ಯಡ್ ಮಾಡುವಾಗ ಇದ್ರ ಕಾಸ್ಟು ಅದಕ್ಕೆ ಸೇರುತ್ತೆ. ನಂತರ ನಾವು ಎಷ್ಟು ಸಲ ಬಂಗಾರ ಕಳಿಸ್ತೀವೋ 10 ಮಿಲಿ, 20 ಮಿಲಿ, 50 ಮಿಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಈ ಬಂಗಾರ ಯಾರಿಗೂ ಸಿಗೋದಿಲ್ಲ, ಇದು ಗಾಳಿಗೆ ಹೋಗುತ್ತೆ. ಹಿಂಗೆಲ್ಲ ವೇಸ್ಟೇಜ್ ಸ್ಟೆಪ್ಸ್ ಹೇಳ್ತಾ ಇದ್ದೀನಿ. ಯಾರು ಅಂಗಡಿಯವ್ರಿಗೂ ಸಿಗೋದಿಲ್ಲ, ಕೆಲಸಗಾರಿಗೂ ಸಿಗೋದಿಲ್ಲ. ಹಾಗೆ ಪಾಲಿಷ್ ಮಾಡ್ಲಿಕ್ಕೆ ಹೋಗ್ತೀವಿ. ಪಾಲಿಷ್ ಮಾಡುವಾಗ 30 ಮಿಲಿ, 40 ಮಿಲಿ ಕಮ್ಮಿ ಬರುತ್ತೆ, ಅದು ಯಾರಿಗೂ ಸಿಗೋದಿಲ್ಲ. ಮಿಷಿನ್ ಕಟಿಂಗ್ ಹೋಗ್ತೀವಿ, ಮಿಷಿನ್ ಕಟಿಂಗ್ ಮಾಡ್ತಾರೆ. ಮಿಷಿನ್ ಕಟಿಂಗ್ ಮಾಡುವಾಗ ನಿಮಗೆ ಕಟಿಂಗ್ ಮಾಡುವಾಗ 20-30% ಪೌಡ್ರೇ ಸಿಗೋದಿಲ್ಲ. ಎಲ್ಲೋ ಬಿದ್ದು, ಎಲ್ಲೋ ಇದರಲ್ಲಿ ಗಾಳಿ ಹಾರ ಹೋಗುತ್ತೆ. ಇವೆಲ್ಲ ವೇಸ್ಟೇಜ್ ಅಂತ ಎಲ್ಲ ಹಂತಗಳು ಹೋಗ್ತಾ ಇರುತ್ತೆ. ಬಫಿಂಗ್ ಮಾಡ್ತೀವಿ ಐಟಮ್ ಬಫಿಂಗ್ ಮಾಡುವಾಗ ಅಲ್ಲೂ ಕಮ್ಮಿ ಬರುತ್ತೆ. ನೆಕ್ಸ್ಟು ಸ್ಟೋನ್ ಫಿಟ್ಟಿಂಗು. ಹಾಗೆ ಹೀಗೆ ಹಲವಾರು ಜನರ ಜೀವನ ಇಲ್ಲಿ ನಡೀತಾ ಇರುತ್ತೆ ಪ್ರತಿಯೊಂದು ಸ್ಟೆಪ್ಪಲ್ಲಿ. ಈ ವೇಸ್ಟೇಜ್ ಹಾಗಾಗಿ ನಾವು ಅಕ್ಕನೂ ಕೊಡಬೇಕು, ಅಪ್ಪನೂ ಕೊಡಬೇಕು. ಈಗ ಒಂದು ಐಟಮ್ ಲಾಸ್ಟಿಗೆ ರೆಡಿಯಾಗಿ ಬರುತ್ತೆ, ಅದರ ಕ್ವಾಲಿಟಿ ಟೆಸ್ಟ್ ಆಗುತ್ತೆ, ಲ್ಯಾಬ್ ರಿಪೋರ್ಟ್ ಆಗುತ್ತೆ, ಹಾಲ್ಮಾರ್ಕಿಂಗ್ ಟೆಸ್ಟ್ ಆಗುತ್ತೆ. ಪ್ರತಿಯೊಂದಕ್ಕೊಂದು ಸ್ಪೆಸಿಫಿಕ್ ಕಾಸ್ಟ್ ಇದೆ. ಇದೆಲ್ಲ ಅಂಗಡಿಯುವ ತನ್ನ ಜೇಬಿಂದ ಹಾಕಬೇಕು. ನಂತರ ಎಲೆಕ್ಟ್ರಿಕ್ ಕಾಸ್ಟು, ಸ್ಟಾಫ್ ಸ್ಯಾಲ್ರಿ, ಒಂದು ಪ್ರಾಪರ್ ಅದಕ್ಕೆ ಪ್ಯಾಕೇಜಿಂಗ್ ಇರುತ್ತೆ, ಪ್ಯಾಕೇಜ್ ಚಾರ್ಜಸ್ಸು ಎಲ್ಲ ಎಕ್ಸ್ಟ್ರಾ ಅದಕ್ಕೆ ಆ್ಯಡ್ ಆಗುತ್ತೆ. ಯಾವಾಗಲೂ ಬಂಗಾರದ ಅಂಗಡಿಯಲ್ಲಿ ಒಂದು ಜ್ಯುವೆಲರಿ ಐಟಮ್ ತೊಗೊಂಡಾಗ ಅದಕ್ಕೊಂದು ಮೇಕಿಂಗ್ ಚಾರ್ಜ್ ಅಂತ ಇರುತ್ತೆ. ಈ ಮೇಕಿಂಗ್ ಚಾರ್ಜ್ ದಯವಿಟ್ಟು ಯಾವಾಗೂ ಫಾಲ್ತು ಖರ್ಚು ಅಂತ ತಿಳ್ಕೊಬೇಡಿ. ಈ ಮೇಕಿಂಗ್ ಚಾರ್ಜ್ ಹಿಂದೆ ಆ ಆ ಆಭರಣದ ಒಂದು ಕ್ವಾಲಿಟಿ ಮತ್ತು ಆ ಜ್ಯುವೆಲರ್ಸ್ದ ಒಂದು ರೆಸ್ಪಾನ್ಸಿಬಿಲಿಟಿ ಪ್ರೂಫ್, ಅದು ಮೇಕಿಂಗ್ ಚಾರ್ಜ್. ನನ್ನ ಹೃದಯದ ಭಾಷೆಯ ಮೂಲಕ ಆದಷ್ಟು ಎಲ್ಲ ವಿಷಯನ ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ದಯವಿಟ್ಟು ಮತ್ತೆ ಮುಂದೆ ಈ ಗಾದೆಯನ್ನು ಮಿಸ್ಪ್ರೊನೌನ್ಸ್ ಮಾಡಬೇಡಿ. ಯಾಕಂದರೆ ಎಲ್ಲ ಬಂಗಾರದ ಅಂಗಡಿಯವ್ರದ್ದು ಒಂದು ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂದರೆ ಅಸ್ತಿತ್ವಕ್ಕಾಗಿ ಹೋರಾಟ. ಪ್ರತಿಯೊಬ್ಬರು ಒಳ್ಳೆ ಸರ್ವಿಸ್ ಕೊಡಬೇಕು, ಒಳ್ಳೆ ಕ್ವಾಲಿಟಿ ಕೊಡಬೇಕು ಅಂತ ಎಲ್ಲ ಬಂಗಾರ ಅಂಗಡಿಯವರು ಹೋರಾಡ್ತಾ ಇರ್ತಾರೆ. ಇದರ ನಿಜವಾದ ಅರ್ಥವನ್ನು ನೀವು ಮಾಡ್ಕೊಳ್ಳಿ. ಹಾಗೆ ಎಲ್ಲ ಬಂಗಾರ ಅಂಗಡಿಯವರಿಗೂ ದಯವಿಟ್ಟು ಗೌರವ ಕೊಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಪೇಜನ್ನು ಲೈಕ್ ಮಾಡಿ. ನಿಮ್ಮ ವ್ಯಾಲ್ಯೂಬಲ್ ಕಾಮೆಂಟ್ಸ್ಗಳನ್ನ ವೇಟ್ ಮಾಡ್ತಾ ಇರ್ತೀವಿ. ನಿಮ್ಮ ಫ್ರೆಂಡ್ಸ್ಗೆ ಇವುಗಳನ್ನೆಲ್ಲ ಶೇರ್ ಮಾಡಿ. ನಮ್ಮ ಪೇಜ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಶುಭ ದಿನ.